ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರ ಗೌರವಧನ ಹೆಚ್ಚಳ, ಕನಿಷ್ಠ ವೇತನ ಜಾರಿ, ನಿವೃತ್ತಿ ವೇತನ ಹಾಗೂ ನಿವೃತ್ತರಾದವರಿಗೆ ಗ್ರಾಚ್ಯುಟಿ ಯೋಜನೆ ಜಾರಿಗೊಳಿಸುವಂತೆ ಆಗ್ರಹಿಸಿ ಎಐಟಿಯುಸಿ ಜಿಲ್ಲಾ ಘಟಕ ಹಾಗೂ ಕರ್ನಾಟಕ ರಾಜ್ಯ ಅಕ್ಷರ ದಾಸೋಹ ಬಿಸಿಯೂಟ ತಯಾರಕರ ಫೆಡರೇಷನ್ ಜಿಲ್ಲಾ ಸಮಿತಿ ವತಿಯಿಂದ ಮಂಗಳವಾರ ಜಿಲ್ಲಾಡಳಿತ ಭವನದ ಎದುರು ಪ್ರತಿಭಟನೆ ಮಾಡಲಾಗಿದೆ. ಪ್ರತಿಭಟನಾಕಾರರು ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕಿ ರೇವತಿ ಹೊಸಮಠ ಅವರಿಗೆ ಮನವಿ ಸಲ್ಲಿಸಿ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರ ಗೌರವಧನ ಹೆಚ್ಚಿಸಿ ಕನಿಷ್ಠ ವೇತನ ಜಾರಿಗೊಳಿಸಬೇಕು. ನಿವೃತ್ತರಾದ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರಿಗೆ ನಿವೃತ್ತ ವೇತನದ ಜೊತೆಗೆ ಗ್ರಾಚ್ಯುಟಿ ಯೋಜನೆ ಜಾರಿಗೊಳಿಸಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಎಐಟಿಯುಸಿ ಸಂಯೋಜಿತ ಬಿಸಿಯೂಟ ತಯಾರಕರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಜಿಲ್ಲಾಧಿಕಾರಿಗೂ ಮನವಿ ಸಲ್ಲಿಸಲಾಗಿದೆ. ಸರ್ಕಾರದಲ್ಲಿ ಬಾಕಿ ಇರುವ 2 ತಿಂಗಳ ವೇತನವನ್ನು ಕೂಡಲೇ ಬಿಡುಗಡೆ ಮಾಡಬೇಕು. ಬಿಸಿಯೂಟ ತಯಾರಕರ ವೇತನ ಹೆಚ್ಚಿಸಬೇಕು ಹಾಗೂ ಮೊಟ್ಟೆ ಸಿಪ್ಪೆ ತೆಗೆಯುವ ಮಹಿಳೆಯರಿಗೆ ನೀಡಲಾಗ್ತಾ ಇರುವ ಪ್ರತಿ ಮೊಟ್ಟೆಗೆ 30 ಪೈಸೆಯ ಬದಲಾಗಿ ₹1 ನೀಡಬೇಕು ಅಂತ ಆಗ್ರಹಿಸಿದ್ದಾರೆ. ಅಂಗನವಾಡಿ ಕಾರ್ಯಕರ್ತೆಯರು, ಸಹಾಯಕಿಯರು ಹಾಗೂ ಬಿಸಿಯೂಟ ತಯಾರಕರ ಬೇಡಿಕೆಗಳ ಕುರಿತು ಸರ್ಕಾರ ಹಲವು ಬಾರಿ ಮನವಿ ಸಲ್ಲಿಸಿದ್ರೂ ಸೂಕ್ತ ಕ್ರಮ ಕೈಗೊಂಡಿಲ್ಲ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಸಂಬಂಧಪಟ್ಟ ಸಚಿವರು ಈ ಬಗ್ಗೆ ಗಮನ ಹರಿಸಿ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಪ್ರತಿಭಟನಾಕಾರರು ಒತ್ತಾಯಿಸಿದ್ದಾರೆ. ಇವತ್ತು ಹಾವೇರಿ ಜಿಲ್ಲೆಯಲ್ಲಿ ಅಂಗನವಾಡಿ ಕಾರ್ಯಕರ್ತರು ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ಮುಖಂಡರು ಇದ್ದಾರೆ, ಏನ್ ಮಾತಾಡ್ತಾರ ನೋಡೋಣ. ಈಗಾಗಲೇ ಹಾವೇರಿ ಜಿಲ್ಲೆ ಎಲ್ಲಕ್ಕಿನಾಡು ಹಾವೇರಿ ಜಿಲ್ಲೆಯಲ್ಲಿ ನಾವು ಏನು ರಾಜ್ಯ ವ್ಯಾಪ್ತಿಯಲ್ಲಿ ರಾಜ್ಯ ಕಮಿಟಿಯವರು ಏನು ಪ್ರತಿಭಟನೆ ಕರೆದಾರ, ಜಿಲ್ಲಾ ಕಚೇರಿಯ ಮುಂದೆ ಜಿಲ್ಲಾಧಿಕಾರಿ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಲಿಕ್ಕೆ ಏನು ಕನಿಷ್ಠ ವೇತನ ಜಾರಿಗೊಳಿಸಬೇಕು, ಏನು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರ ಏನು ನಮಗೆ ಬರ್ತಕ್ಕಂಥ ಗ್ರ್ಯಾಚ್ಯುಟಿ ಆಗಲಿ ಮತ್ತು ಇನ್ನುಳಿದ ಎಲ್ಲ ಸೌಲಭ್ಯಗಳನ್ನು ಕಲ್ಪಿಸಬೇಕು ಅಂತ ಹೇಳಿ ಇವತ್ತು ನಾವು ಮನವಿ ಕೊಡ್ಲಿಕ್ಕೆ ಬಂದಿದ್ದೇವೆ. ಇದು ರಾಜ್ಯ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಹೋರಾಟ, ಯಾವುದೇ ಅಧಿಕಾರಿಗಳ ವಿರುದ್ಧ ಅಲ್ಲ. ಅಧಿಕಾರಿಗಳ ಇದು ನಾವು ಮಾಡ್ತಾ ಇಲ್ಲ, ಪ್ಲೇ ಮಾಡ್ತಾ ಇಲ್ಲ. ನಮ್ಮ ಹಕ್ಕನ್ನು ನಾವು ಪಡೆದುಕೊಳ್ಳಿಕ್ಕೆ ಇವತ್ತು ಜಿಲ್ಲಾ ಕಚೇರಿ ಮುಂದೆ ಶಾಂತಿಯುತವಾಗಿ ಹೋರಾಟಗಳನ್ನು ಮಾಡ್ತಾ ಇದ್ದೀವಿ. ನಮ್ಮ ಬೇಡಿಕೆಗಳನ್ನು ಈಡೇರುವವರೆಗೂ ಹೋರಾಟ ನಿಲ್ಲೋದಿಲ್ಲ. ಇದು ಪ್ರಾರಂಭ, ಅಂತ್ಯ ಇನ್ನೂ ನಾವು ಮಾಡೋದಿಲ್ಲ. ಇದು ಪ್ರಾರಂಭ ಮಾಡ್ತಾ ಇದ್ದೀವಿ. ದಯಮಾಡಿ ನಾವು ಈಗ ಸಾಂಕೇತಿಕವಾಗಿ ಇವತ್ತು ಮನವಿಯನ್ನು ಕೊಟ್ಟು ಹೋಗ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ನಮ್ಮ ಮನವಿಗೆ ಸ್ಪಂದಿಸಿ ಬೇಡಿಕೆಗಳನ್ನು ಈಡೇರಿಸಬೇಕಂತ ಈ ಮೂಲಕ ಮನವಿ ಮಾಡಿಕೊಳ್ತಾರೆ. ಹನುಮಂತಪ್ಪ ಶಿವಾಗಲಿ ಈ ಮೂಲಕ ವಿನಂತಿಸಿಕೊಳ್ಳುವುದೇನೆಂದರೆ, ಅಂಗನವಾಡಿ ಬಿಸಿಯೂಟ ಕಾರ್ಯಕರ್ತೆಯರ ಸಮಾವೇಶವನ್ನು ಇಂದು ಕರೆಯಲಾಗಿ ಎಲ್ಲರಿಗೂ ಸಮಾನತೆಯ ಒಂದು ಗೌರವಧನ, ಸಮಾನ ವೇತನವನ್ನು ಕೊಡಬೇಕು ಅಂತ ಮತ್ತು ನಾವು ಕಡ್ಡಾಯವಾಗಿ ಹೇಳ್ತೀವಿ. ಯಾವುದೇ ನಮ್ಮ ತತ್ತಿ ಇತರೆ ಹಣ ನಮಗೆ ಬೇಡ. ನಮಗೆ ಕನಿಷ್ಠ ವೇತನ, ಕನಿಷ್ಠ ₹25,000 ಹಣವನ್ನಾದರೂ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮಂಜೂರು ಮಾಡಬೇಕು ಅಂತ ಹೇಳಿ ನಾನು ಸರ್ಕಾರಕ್ಕೆ ಮತ್ತೊಂದು ಪತ್ರ ವಿನಂತಿಸಿಕೊಳ್ತಾ ಇದ್ದೀನಿ. ನಮ್ಮ ಇಂದು ರಾಜ್ಯಾದ್ಯಂತ ನಮ್ಮದು ಅಂಗನವಾಡಿ ಕಾರ್ಯಕರ್ತರ ಹೋರಾಟ ಇದ್ದು ನಾವು ಹಾವೇರಿ ಜಿಲ್ಲೆಯಲ್ಲಿ ನಾವು ಕರೆದಿದ್ದೇವೆ. ಹಾವೇರಿ ಜಿಲ್ಲೆಯ ಅಂಗನವಾಡಿ ಕಾರ್ಯಕರ್ತರಿಗೆ ಕನಿಷ್ಠ ಪಕ್ಷ ₹25,000, ಬಿಸಿ ಊಟದವರಿಗೆ ₹15,000 ಗೌರವಧನವನ್ನು ಕೊಡಬೇಕಂತ ಹೇಳಿ ಅವರು ಇವತ್ತು ಇಲ್ಲಿ ಅಂಗನವಾಡಿ ಕಾರ್ಯಕರ್ತರು ಏನು ಹೇಳ್ತಾರೆ ನೋಡೋಣ. ಜಿಲ್ಲಾ ಅಧ್ಯಕ್ಷರ ಇವತ್ತು ನಮ್ಮ ರಾಜ್ಯದ ಎಐಟಿಸಿಯ ಒಂದು ರಾಜ್ಯ ಕಮಿಟಿ ಏನು ಹೋರಾಟ ಕನಿಷ್ಠ ವೇತನಕ್ಕಾಗಿ ಹೋರಾಟವನ್ನು ಕರೆ ಕೊಟ್ಟಿದೆಯೋ ಅದಕ್ಕನುಗುಣವಾಗಿ ನಾವು ಹಾವೇರಿ ಜಿಲ್ಲೆಯಾದ್ಯಂತ ಎಲ್ಲ ಅಂಗನವಾಡಿ ಕಾರ್ಯಕರ್ತರಿಗೆ ಈ ಹೋರಾಟದಲ್ಲಿ ಭಾಗವಹಿಸಿ ನಾವು ಸರ್ಕಾರಕ್ಕೆ ಕನಿಷ್ಠ ವೇತನಕ್ಕಾಗಿ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ನಮ್ಮ ಬೇಡಿಕೆಗಳು ಬಹಳಷ್ಟು ದಿನದಿಂದ ಬಹಳಷ್ಟು ಇದ್ದಾವೆ. ಆದರೆ ಯಾವುದೇ ಒಂದು ಕನಿಷ್ಠ ವೇತನ ಬಿಟ್ಟು ಇನ್ನುಳಿದಿದ್ದು ಸಹಿತ ಯಾವುದೇ ಒಂದು ನಾವು ಯಶಸ್ವಿಯನ್ನು ಮಾಡಿಲ್ಲ ಸರ್ಕಾರ. ಅದಕ್ಕಾಗಿ ಇವತ್ತು ನಾವು ರಾಜ್ಯಾದ್ಯಂತ ಹೋರಾಟವನ್ನು ರೂಪಿಸಿದ್ದೇವೆ. ಅದೇ ಪ್ರಕಾರ ನಾವು ಇವತ್ತು ಹಾವೇರಿ ಜಿಲ್ಲೆಯಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೇವೆ. ನಮಗೆ ಕನಿಷ್ಠ ವೇತನ ₹26,000. ಇವಾಗ ಕೋರ್ಟ್ ತೀರ್ಪಿನಂತೆ ಕನಿಷ್ಠ ವೇತನ ಕೊಡಬೇಕಂದ್ರೆ ₹26,000 ಅಂತ ಹೇಳಿದೆ. ಅದರ ಪ್ರಕಾರವಾಗಿ ನಮಗೆ ಕನಿಷ್ಠ ವೇತನವನ್ನು ಕೊಡಿ, ಗೌರವಧನ ಬೇಡ ಇವತ್ತು ಅಂತ ನಾವು ಒತ್ತಾಯವನ್ನು ಮಾಡಿ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ಅದರ ಪ್ರಕಾರವಾಗಿ ಋತುಚಕ್ರ ಎಐಟಿಸಿ ಸಂಘಟನೆಯಿಂದನೇ ನಾವು ಹೋರಾಟ ಮಾಡಿ ತಂದಿದ್ದೇವೆ. ಎಲ್ಲ ದುಡಿಯುವ ವರ್ಗದ ಮಹಿಳೆಯರಿಗೆ ಋತುಚಕ್ರ ಸರ್ಕಾರಿ ನೌಕರಿಗೆ ಮಾನ್ಯತೆಯನ್ನು ಮಾಡಿಬಿಟ್ರು ಆಗಲೇ. ಈಗ ದುಡಿಯುವ ವರ್ಗದಲ್ಲಿ ಕನಿಷ್ಠ ವೇತನ ತಗೊಳ್ಳತಕ್ಕಂಥವ್ರು, ಗೌರವಧನ ತಗೊಳ್ತಕ್ಕಂಥ ಕಾರ್ಯಕರ್ತರು ಸಾಕಷ್ಟು ಎಲ್ಲ ಮಹಿಳೆಯರೇ ಇದ್ದಾರೆ. ಅವ್ರಿಗೂ ಸಹ ಋತುಚಕ್ರದ ಆದೇಶವನ್ನು ರಜೆಯನ್ನು ಕೊಡಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೇವೆ. ಅದೇ ಪ್ರಕಾರವಾಗಿ ಕೇಂದ್ರ ಸರ್ಕಾರದಿಂದ ಮತ್ತೆ ನಾವು ಯಾಕಂದರೆ ಈಗ ಹೈಕೋರ್ಟ್ ತೀರ್ಪಿನ ಪ್ರಕಾರ ಹೈಕೋರ್ಟ್ ತೀರ್ಪು ಏನು ಕೊಟ್ಟಿದೆ, ಅಂಗನವಾಡಿ ಕಾರ್ಯಕರ್ತೆಯರನ್ನ
ನಾವು ಡಿ ಮತ್ತು ಸಿ ದರ್ಜೆಯಲ್ಲಿ ಮಾನ್ಯತೆ ಮಾಡಬೇಕು ಅಂತ ಹೈಕೋರ್ಟ್ ತೀರ್ಪನ್ನು ಕೊಟ್ಟಿದೆ. ಆದರೆ ಆ ತೀರ್ಪನ್ನು ಇವತ್ತಿನವರೆಗೂ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಮಾನ್ಯತೆಯನ್ನು ಮಾಡಿಲ್ಲ. ಇವತ್ತು ನಮಗೆ ಮಾನ್ಯತೆಯನ್ನು ಮಾಡಿ ಸಿ ಮತ್ತು ಡಿ ದರ್ಜೆಯ ನೌಕರರನ್ನಾಗಿ ಮಾಡಬೇಕು ಅಂತೇಳಿ ಅವರಲ್ಲಿ ಒತ್ತಾಯಿಸ್ತಾ ಇದ್ದೇವೆ. ಅದಕ್ಕೆ ಮತ್ತೆ ನಮಗೆ ದುಡಿಯುವ ವರ್ಗದ ಈ ಮಹಿಳೆಯರು ಮನೆ ಕೆಲಸ ಮಾಡಿಕೊಂಡು ತಮ್ಮ ಜೀವನದಲ್ಲಿ ಬಹಳಷ್ಟು ನೋವುಗಳನ್ನು ಅನುಭವಿಸಿ ಆರೋಗ್ಯದ ಹಿತದೃಷ್ಟಿಯಿಂದ ಅವರಿಗೆ ವೈದ್ಯಕೀಯ ಸೌಲಭ್ಯ ರಜೆಯನ್ನ ಕೊಡಬೇಕು ಅಂತ, ಅಂದ್ರೆ ನಮಗೆ ಪಗಾರ ಗೌರವಧನ ಸಮೇತವಾಗಿ ನಮಗೆ ರಜೆಯನ್ನು ಕೊಡಬೇಕು ಅಂತೇಳಿ ಅವರಲ್ಲಿ ನಾವು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಈಗ ಸರ್ಕಾರದಿಂದ ಬರ್ತಕ್ಕಂಥ ಯಾವುದೇ ಒಂದು ಯೋಜನೆ ಬಂದರೂ ಸಹಿತ ಅದು ಎಲ್ಲಿ ಪ್ರಯೋಗ ಆಗುತ್ತೆ ಅಂದ್ರೆ ಅಂಗನವಾಡಿ ಕಾರ್ಯಕರ್ತರ ಮೇಲೆಯೇ ಪ್ರಯೋಗ ಆಗೋದು. ಅವರು ಇಲ್ಲದೆ ಯಾವುದೇ ಕೆಲಸ ನಡೆಯಲ್ಲ. ಅಂದ್ರೆ ಇನ್ನು ಆಡು ಮುಟ್ಟದ ಸೊಪ್ಪಿಲ್ಲ. ಅಂಗನವಾಡಿ ಕಾರ್ಯಕರ್ತೆಯರಿಂದ ಮಾಡಿಸಿಕೊಳ್ಳಲಾರದೆ ಇರ್ತಕ್ಕಂಥ ಕೆಲಸಗಳೇ ಇಲ್ಲ ಸರ್ಕಾರದವರು. ಆ ರೀತಿ ಒಂದು ಆಗಿರೋದ್ರಿಂದ ಯಾವುದೇ ಒಂದು ಗೃಹಲಕ್ಷ್ಮಿನ ಆಯ್ತು, ಜಾತಿ ಗಣತಿನ ಆಯ್ತು, ಜನಗಣತಿನ ಆಯ್ತು, ಈಗ ಮತ್ತೆ SIR ಈ ಪ್ರಕ್ರಿಯೆ ಬಂದಾಗಲೂ ಸಹಿತ ಅಂಗನವಾಡಿ ಕಾರ್ಯಕರ್ತೆಯರ ಸೌಲಭ್ಯಗಳನ್ನ ತಗೊಂಡ್ರು. ಈಗ ಗೌರವಧನ ಕಾರ್ಯಕರ್ತೆಯರಂತ ನೀವು ನಮ್ಮನ್ನ ನೇಮಕ ಮಾಡಿದ್ದೀರಾ, ಒಂದು ಗೌರವದಿಂದ ನಡೆಸ್ಕೊಳ್ರಿ, ಯಾವುದೇ ಒಂದು ಕೆಲಸವನ್ನ ತಗೊಳ್ರಿ. ಈ ಒಂದು ಕನಿಷ್ಠ ಸಿಂಪತಿಗಾದ್ರೂ ಒಂದು ಸಂಭಾವನೆಯನ್ನ ಕೊಟ್ಟು ಕೆಲಸವನ್ನು ಮಾಡಿಸ್ಕೊಡ್ರಿ ಸರ್. ಯಾಕಂದ್ರೆ ಇವತ್ತು ಒಂದು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಏನ್ ಮಾಡ್ತಾರೆ, ಓವರ್ ಡ್ಯೂಟಿ ಅಂತ ಮಾಡ್ತಾರೆ. ಅವ್ರಿಗೆ PF EF ಗಳನ್ನ ಕೊಡ್ತಾರೆ, ಮತ್ತೆ ಓವರ್ ಡ್ಯೂಟಿ ಮಾಡಿರ್ತಕ್ಕಂಥ ಸಂಬಳವನ್ನು ಕೊಡ್ತಾರೆ. ಅದೇ ರೀತಿಯಾಗಿ ನಮಗೆ ಒಂದು ಹೆಚ್ಚುವರಿಯಾಗಿ ಕೆಲಸಗಳನ್ನು ತಗೋತೀರಾ, ಅವ್ರಿಗೆ ಒಂದು ಸಂಭಾವನೆಯನ್ನ ಸರ್ಕಾರ ಮಾನ್ಯತೆ ಕೊಡಂಗಿಲ್ಲ. ಈಗ ಜಿಲ್ಲಾಧಿಕಾರಿಗಳು ಒಂದು ಆದೇಶ ಹೊರಡಿಸಿದ ತಕ್ಷಣ ನಮ್ಮ ಇಲಾಖಾ ಅಧಿಕಾರಿಗಳು ನಮ್ಮನ್ನ ಬಳಸ್ಕೊತಾರೆ. ಎಷ್ಟು ಬಳಸ್ಕೊತಾರೆ ಅಂದ್ರೆ ಅದು ಹೇಳ್ತೀರ್ದು ಆ ರೀತಿಯೊಳಗೆ ನಮ್ಮನ್ನ ಕೆಲಸ ತಗೋತಾರೆ. ಇವತ್ತು ಪೋಷಣ ಅಭಿಯಾನ ಕಾರ್ಯಕ್ರಮ ಬಂದಿದೆ. ಪೋಷಣ ಅಭಿಯಾನ ಕಾರ್ಯಕ್ರಮದಲ್ಲಿ ನಮ್ಮ ಪೋಷಣ ಅಭಿಯಾನ ಪೋಷಣ್ ಟ್ರ್ಯಾಕರ್ ಓಪನ್ ಮಾಡಲಿಲ್ಲ ಅಂದ್ರೆ ಆಗಲ್ಲ. ಮುಂಜಾನೆ 9ರಿಂದ ಓಪನ್ ಮಾಡಬೇಕು. ಅದರಲ್ಲಿ ಮಾಡ್ತಕ್ಕಂಥ ಕೆಲಸಗಳನ್ನ ಮಾಡಬೇಕು. ಒಂದು ಫಲಾನುಭವಿಗಳನ್ನ ದಾಖಲಾತಿ ಮಾಡ್ಕೋಬೇಕಂದ್ರೆ ಶಾಲೆಯಲ್ಲಿ ಆಗಲ್ಲ. ಮನೆ ಹೋಗಿ ನಾವು 10 ಗಂಟೆವರೆಗೂ ಫಲಾನುಭವಿಗಳ ದಾಖಲಾತಿ ಮಾಡ್ಕೋಬೇಕು. ಇನ್ನುಳಿದ ಕೆಲಸಗಳನ್ನ 10 ಗಂಟೆವರೆಗೂ ಕೆಲಸ ಮಾಡ್ತಿದ್ದೀವಿ. ಇವತ್ತು ನಾವು 8 ತಾಸು ಮಾಡೋದಲ್ಲ, ಆಕ್ಚುಲಿ ಇಡೀ ರಾಜ್ಯಾದ್ಯಂತ ಸರ್ಕಾರಿ ನೌಕರರು ಮಾಡದೆ ಇರ್ತಕ್ಕಂಥ ಕೆಲಸನ 10 ಗಂಟೆವರೆಗೂ ನಾವು ನಮ್ಮ ಕಾರ್ಯಕರ್ತರು ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಸಂಬಳ ಅನ್ನೋದ್ರ ಬದಲಿ, ಗೌರವದ ಅನ್ನೋದ್ರ ಬದಲಿ ಕನಿಷ್ಠ ವೇತನವನ್ನು ಮಾಡಬೇಕು ಅಂತ ಸರ್ಕಾರಕ್ಕೆ ನಾವು ಖಂಡಿತವಾಗ್ಲೂ ಒತ್ತಾಯವನ್ನು ಹಾಕ್ತಾ ಇದ್ದೇವೆ. ದಯವಿಟ್ಟು ಈ ಬೆಲೆ ಏರಿಕೆ ಟೈಮಲ್ಲಿ ಇವತ್ತು ನೋಡ್ರಿ, ಒಂದು ಸಕ್ಕರೆ 76 ರೂಪಾಯಿ ಆಗಿದೆ, 70 ರೂಪಾಯಿ, ಬೆಲ್ಲ 68 ರೂಪಾಯಿ. ಈ ರೀತಿ ಆಗಿರ್ತಕ್ಕಂಥ ದಿನಗಳಲ್ಲಿ ಪ್ರತಿ ಒಂದನ್ನು ಸಹಿತ ಎಲ್ಲ ಬೆಲೆ ಏರಿಕೆ ದಿನಗಳಲ್ಲಿ ಇವತ್ತು ನೀವು ಇರ್ತಕ್ಕಂಥ ಗೌರವಧನ ನಮ್ಮ ಜೀವನ ನಿರ್ವಹಣೆಗೆ ಆಗಲ್ಲ, ನಮ್ಮ ಮಕ್ಕಳ ಪಾಲನೆಗಳ ಆಗಲ್ಲ, ನಮ್ಮ ವೃದ್ಧ ಅತ್ತೆ ಮಾವಂದ್ರ ಜೀವನ ನಡೆಯಲ್ಲ, ನಮ್ಮ ಆರೋಗ್ಯದ ಹಿತದೃಷ್ಟಿಯಿಂದ ನೋಡ್ಕೊಳಕ್ಕಾಗಲ್ಲ. ಅದಕ್ಕೋಸ್ಕರ ದಯಮಾಡಿ ಇದನ್ನೆಲ್ಲ ಮನಗಂಡು ಸರ್ಕಾರ ನಮಗೆ ಕನಿಷ್ಠ ವೇತನವನ್ನು ಕೊಡಬೇಕು ಅಂತ ಕೇಳ್ತಾ ಇದ್ದೇವೆ. ಜೊತೆಗೆ ಇವತ್ತು ನಿವೃತ್ತಿ ಆಗಿ ಹೋಗಿರ್ತಕ್ಕಂಥವ್ರಿಗಾತು, ಮುಂದೆ ನಾವು ನಿವೃತ್ತಿ ಆಗಿರ್ತಕ್ಕಂಥವ್ರಿಗಾತು ಪಿಂಚಣಿಯನ್ನ 10,000 ರೂಪಾಯಿ ಕೊಡಬೇಕು ಅಂತೇಳಿ ಅವರನ್ನ ನಾವು ಸರ್ಕಾರಕ್ಕೆ ನಾವು ಒತ್ತಾಯವನ್ನು ಹಾಕ್ತಾ ಇದ್ದೇವೆ. ಅದರ ಜೊತೆಗೆ ಇವತ್ತು 2011ರಿಂದ ಅದಕ್ಕಿಂತ ಮೊದಲಿಂದನೂ ನಿವೃತ್ತಿ ಆದರೂ ಬಹಳಷ್ಟು ಕಷ್ಟಪಟ್ಟು 1975ರಲ್ಲಿ ಏನು ಟಿ ನರಸೀಪುರದಲ್ಲಿ ನಮ್ಮ ICDS ಉದ್ಘಾಟನೆ ಆಯಿತು, ಅವತ್ತಿನಿಂದ ಹಿಡಿದು ಚೀಲಗಳನ್ನು ತಲೆ ಮೇಲೆ ಹೊತ್ಕೊಂಡು, ಆಹಾರ ಸಾಮಗ್ರಿಗಳನ್ನು ಹೊತ್ಕೊಂಡು ಮಕ್ಕಳಿಗೆ ಲಾಲನೆ ಪಾಲನೆ ಮಾಡಿ ಶಾಲಾ ಪೂರ್ವ ಶಿಕ್ಷಣವನ್ನು ನೀಡಿ ಮನೆಗಳಿಗೆ ಹೋಗಿರ್ತಕ್ಕಂಥ ನಮ್ಮ ಸೀನಿಯರ್ ಸಹೋದರಿಯರಿಗೆ ಇವತ್ತು ಗ್ರ್ಯಾಜುಯಿಟಿಯನ್ನು ಬಂದಿಲ್ಲ. ಅವರಿಗೆ ಏನು ಬರಬೇಕಾದ ಸೌಲಭ್ಯಗಳು ಏನಿದೆಯೋ ಅವರಿಗೆ ದಯಮಾಡಿ ಸರ್ಕಾರ ನಿಗದಿಪಡಿಸಿ ಅವರಿಗೆ ಖಂಡಿತವಾಗಲೂ ನೀಡಬೇಕು ಅಂತೇಳಿ ಈ ಮೂಲಕ ಹಾವೇರಿ ಜಿಲ್ಲೆಯ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರ ಸಂಘಟನೆಯಿಂದ ಒತ್ತಾಯವನ್ನು ಸರ್ಕಾರಕ್ಕೆ ನಾವು ಮಾಡ್ತಾ ಇದ್ದೀವಿ ಸರ್. ಇವತ್ತು ಇನ್ನಷ್ಟು ಭಾಳ ಇದ್ದಾವೆ, ಆದರೆ ನಮ್ಗೆ ಇಷ್ಟನ್ನೇ ಸದ್ಯ ನಾವೀಗ ಈ ಒಂದು ಇನ್ನೂ ಒಂದು ಏನು ಅಂದರೆ, ಇವತ್ತು ನಮ್ಮ ಹಾವೇರಿ ಜಿಲ್ಲೆಯ ಆದ್ಯಂತ 24 ನಿನ್ನೆ ಅಂದರೆ 24/8/2026ರಿಂದ 24-25 2 ದಿನಗಳಲ್ಲಿ ಲೋಕಾಯುಕ್ತರ ಒಂದು ಭೇಟಿ ಇರೋದ್ರಿಂದ ಮಾನ್ಯ ಜಿಲ್ಲಾಧಿಕಾರಿಗಳು ನಮ್ಮನ್ನ ಬರೋಕ್ಕೆ ಕೊಡಬಾರ್ದು ಅಂತ ಹೇಳಿದ್ರು ಅಂತೇಳಿ ನಮ್ಮ ನಿರ್ದೇಶಕರಾದ ರೇವತಿ ಮೇಡಮ್ ಅವರು ಸಹಿತ ನಮ್ಮನ್ನ ಒತ್ತಡ ಮಾಡಿ ನೀವು ಕೇಂದ್ರದಲ್ಲಿರಿ, ಯಾಕಂದ್ರೆ ಅವ್ರ ಕಾಳಜಿನ ನಾವು ತಗೋಬೇಕು. ಯಾಕಂದ್ರೆ ಕೇಂದ್ರದಲ್ಲಿ ವಿಸಿಟ್ ಅನ್ನು ಮಾಡಿದಾಗ ನೀವಿಲ್ಲ ಅಂದ್ರೆ ಏನಾದ್ರೂ ತೊಂದರೆ ಆಗ್ಬೋದು ಅಂತ ನಿಜ ಒಪ್ಕೊಂತೀವಿ ಸರ್. ಅವರು ನೀಡಿರ್ತಕ್ಕಂಥ ಒಂದು ಇದನ್ನ ಏನಿದೆಯೋ ನಿರ್ದೇಶನನ ನಾವು ಖಂಡಿತವಾಗ್ಲೂ ಒಪ್ಕೊಂತೀವಿ. ಆದ್ರೆ ನಮ್ಮ ಬೇಡಿಕೆಗಳನ್ನ ಒಂದು ಕೇಳಬೇಕಲ್ಲ, ನಮ್ದು ಇದು ಜವಾಬ್ದಾರಿ ಇದೆಯಲ್ಲ, ಅವ್ರ ಜವಾಬ್ದಾರಿನ ಅವ್ರು ಹೇಳಿದ್ರು, ನಮ್ಮ ಜವಾಬ್ದಾರಿನೂ ಇದೆ ಅಂತ ತಿಳ್ಕೊಂಡು
ಅವರ ಮಾತಿಗೂ ನಾವು ಬೆಲೆ ಕೊಡಬೇಕು, ರಿಯಲ್ಲಿ ಬೆಲೆ ಕೊಡ್ತಿದ್ವಿ. ಆದರೆ ಇವತ್ತು ನಮ್ಮ ರಾಜ್ಯಾದ್ಯಂತ ಒಂದು ಹೋರಾಟ ಹಮ್ಮಿಕೊಂಡಿರೋದ್ರಿಂದ ಅದಕ್ಕೂ ನಾವು ಮಾನ್ಯತೆಯನ್ನು ಪಡಬೇಕು. ಯಾವುದೇ ಕಾರಣಕ್ಕೂ ಅಧಿಕಾರಿಗಳು ನಮ್ಮನ್ನ ಪಗಾರ ಹೆಚ್ಚಿಗೆ ಮಾಡ್ತೀವಿ, ನಿಮ್ಗಿಂತ ಸೌಲಭ್ಯನ ಕೊಡಿಸ್ತೀವಿ ಅಂತ ಇವತ್ತಿನವರೆಗೂ ಹೇಳಿಲ್ಲ. ಯಾಕೆ ಈ ಮಾತನ್ನು ಹೇಳ್ತಿದೀವಿ ಅಂದರೆ SRS ಮಾಡಿಕೊಂಡ್ರು, NPS ಸರ್ವೆ ಮಾಡಿಸ್ಕೊಂಡ್ರು, ಎಲ್ಲ ರೀತಿಯ ಸರ್ವೆಗಳನ್ನು ಮಾಡಿಸ್ಕೊಂಡ್ರು. ಯಾವುದೇ ರೀತಿಯ ನಮಗೆ ಕನಿಷ್ಠ ವೇತನ ಕೊಡಿಸ್ಲಿಲ್ಲ, ಸಂಭಾವನೆಯೂ ಕೊಡಿಸ್ಲಿಲ್ಲ. ಅದಕ್ಕೋಸ್ಕರ ಇವತ್ತು ಸಿಟ್ ಮಾಡಿಕೊಂಡು ನಾವು ಇಲ್ಲಿ ನಮ್ಮ ಬೇಡಿಕೆಗಳನ್ನು ಪೂರೈಸ್ಲಿಕ್ಕೆ ಬರಲೇಬೇಕು. ಏನಾದರೂ ಬೇಕು ಅಂದರೆ ನೀವು ಸಂಘಟನೆ ಮೂಲಕ ಕೇಳ್ಕೊಡ್ರಿ ಅಂತ ಹೇಳ್ತಾರೆ ಅಧಿಕಾರಿಗಳು. ಅಂದಮೇಲೆ ಇವತ್ತು ಸಂಘಟನೆ ಮೂಲಕನೇ ನಾವು ಬೇಡಿಕೆಯನ್ನು ಕನಿಷ್ಠ ವೇತನ ಕೇಳ್ಕೊಳ್ಳೋಕ್ಕೋಸ್ಕರ ಬಂದಿದ್ದೇವೆ. ದಯಮಾಡಿ ನಮ್ಮ ಮೇಲಾಧಿಕಾರಿಗಳು ತಪ್ಪು ತಿಳ್ಕೊಬೇಡ್ರಿ, ನಿಮ್ಮ ಮೇಲಿನ ಸಿಟ್ಟಲ್ಲ, ನಮ್ಮ ಬೇಡಿಕೆಗಳನ್ನು ಪೂರೈಸೋಸ್ಕರ ನಮ್ಮ ಹಿತದೃಷ್ಟಿಯಿಂದ ಬಂದಿದ್ದೇವೆ ಸರ್. ತಾವು ಏನಾದರೂ ಬಜೆಟ್ ಬಂದರೆ ನಮ್ಮ ಗೌರವಧನ ಹೆಚ್ಚಿಗೆ ಆದರೆ ನೀವು ಕೊಡ್ತೀರಾ, ಒಪ್ಕೊಂತೀವಿ. ನೀವೇ ಸಂಬಳ ಕೊಡೋರು, ನಮಗೆ ಸರ್ಕಾರ ಕೊಡ್ತೀವಿ, ನೀವೇ ಸಂಬಳ ಕೊಡ್ತೀರಾ. ಆದರೆ ನಾವು ಹೋರಾಟ ಮಾಡಿ ಪಡ್ಕೊಳ್ಳಿಲ್ಲ ಅಂದರೆ ನೀವು ಕೊಡಲ್ಲ ಸರ್. ದಯವಿಟ್ಟು ಜಿಲ್ಲಾಧಿಕಾರಿಗಳು ಯಾವುದೇ ಕಾರಣಕ್ಕೂ ನಮ್ಮ ಕಾರ್ಯಕರ್ತರು ಬಂದಿದ್ದಾರೆ, ನಮ್ಮ ಮಾತನ್ನ ಮೀರಿ ಬಂದಿದ್ದಾರೆ ಅಂತೇಳಿ ಯಾವುದೇ ರೀತಿಯ ಅವರ ಮೇಲೆ ದೂಷಣೆಗಳನ್ನು ಮಾಡಬೇಡ್ರಿ, ಅವರ ಪಗಾರವನ್ನ ಕಟ್ ಮಾಡಬೇಡ್ರಿ, ಅವರ ಮೇಲೆ ಟಾರ್ಗೆಟ್ ಅನ್ನ ಮಾಡಬೇಡ್ರಿ ಅಂತ ಈ ಮೂಲಕ ನಮ್ಮ ಮೇಲಾಧಿಕಾರಿಗಳಲ್ಲಿಯೂ ಸಹ ಒಂದು ವಿನಂತಿಯನ್ನ ಮಾಡ್ಕೊಂತ ಈ ಮಾತುಗಳನ್ನು ಸಹಿತ ಸರ್ಕಾರಕ್ಕೆ ಮುಟ್ಟಿಸ್ರಿ ಅಂತ ನಮ್ಮ ಟಿವಿ ಮಾಧ್ಯಮದವರಿಗೆ, ಪತ್ರಿಕಾ ಮಾಧ್ಯಮದವರಿಗೆ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಜಿಲ್ಲಾ ಅಧ್ಯಕ್ಷರು ಮಾತಾಡಿದ್ದಾರೆ. ನಮ್ಮ ಬಿಸಿ ಊಟ ಕಾರ್ಯಕರ್ತರಿಗೆ ಕೇವಲ 4,600 ರೂಪಾಯಿ ದಿನಕ್ಕೆ 150 ರೂಪಾಯಿ ಹಣ ಅವರಿಗೆ ಬರ್ತಿತ್ತು. ಅದಕ್ಕೆ ಅವರ ಒಂದು ಯೋಗ್ಯತೆಯ ಮೇರೆಗೆ ಒಂದು ಹೆಚ್ಚಿನ ಒಂದು ಗೌರವಧನವನ್ನು ಮಂಜೂರು ಮಾಡಿ ಕನಿಷ್ಠ ವೇತನ ಅವರಿಗೆ ಒಂದು 15,000 ರೂಪಾಯಿ ಕನಿಷ್ಠ ವೇತನ ಕೊಡಬೇಕು ಅಂತ ಹೇಳಿ ಇವತ್ತು ಹೋರಾಟಕ್ಕೆ ಬಂದಿದ್ದೇವೆ. ಅವರಿಗೆ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡ್ತಾ ಇದ್ದೀವಿ. ಸರ್ಕಾರ ಒತ್ತಾಯ ಮಾಡ್ತೀವಿ. ನಿಮ್ಮ ಹೆಸರು ಹೇಳಿದ್ವಿ. ನಾವು ಮುಂಜಾನೆ 9 ಗಂಟೆಗೆ ಬರ್ತೀವಿ. ಒಂದು ಅಷ್ಟು ಕಸ ಹೊಡೆದು ಹಾಲು ಗಂಜಿ ಮಾಡಿ ಆಮೇಲೆ ತಂತಿ ಕುದಿಸಿ ಕಸ ಹೊಡೆಯೋದು ಎಲ್ಲ ಇದು ಮಾಡಿ ಗಾಳಿ ಎಲ್ಲ ಆಮೇಲೆ ಅಕ್ಕಿ ಹಸು ಮಾಡಿ ಆಮೇಲೆ ಬಾಂಡೆ ಎಲ್ಲ ತೊಳ್ಕೊಂಡು ಈಗ ಅನ್ನಕ್ಕೆ ಸಂಬರ್ಗೆ ಇಡ್ತಾರೆ. ಅನ್ನ ಸಂಬಾರು ಮುಗಿದ ತಕ್ಷಣ ನಮ್ಗೆ ಏನ್ರಿ ತತ್ತಿ ಕೊಡೋದು ಸುಲ್ದು ಕೊಡೋದು ಅದು ಮಾಡೋದು ಎಲ್ಲ ಐತ್ರಿ. ಅದ್ರ ಹೊತ್ತಿಂದ ನಮ್ಗೆ ಏನು ಮಾಡ್ಯಾರ ಈಗ ಸಕ್ರಿದು ಎಷ್ಟು 35 ಪೈಸೆ ಹಾಕ್ತಾರೆ. ಈ ತತ್ತಿ ರೇಟ್ನು ಜಾಸ್ತಿ ಆಗೈತ್ರಿ. ಈಗ ಯಾವುದು ನಮ್ಗೆ ಪಗಾರದ ಸಂಬಂಧನ ಬರೀ 4,600 700 ಕೂಡ ಹೇಳ್ತಾರೆ. ಸಹಾಯಕರಿಗೆ 4,600, ಮುಖ್ಯ ಅಡಿಗೆದಾಗೆ 4,700 ಕೂಡ ಹಾಕ್ತಾರೆ. ಈಗ ಯಾಕಂದ್ರೆ ನಾವು ಇಷ್ಟು ಈ ಇದ್ರೊಳಗೆ ನಾವು ಹೆಂಗಂತ ಜೀವನ ಮಾಡ್ಬೇಕು ಸರ್? ನಾವು ಜೀವನ ಮಾಡಕ್ಕೆ ನಮ್ಗೆ ಆಗಲ್ಲ ಸರ್. ಈಗ ಒಂದು ದವಾಖಾನಿಗೆ ಹೋದ್ರೆ ನಮ್ಗೆ ಒಂದು ಸಲ ಅಲ್ಲಿ ಹೋಗಿ ಇದು ಮಾಡಿದ್ವಿ ಅಂದ್ರೆ ನಮ್ಗೆ ಇಷ್ಟು ಬಿಲ್ ಅಂತ ಮಾಡ್ತಾರೆ. ನಮ್ಗೆ ಕೊಡಕ್ ಆಗಲ್ಲ ಸರ್. ಹೋಗ್ಬೇಕು ಹೊರಗೆ ಹೋದ್ವಿ ಅಂದ್ರೆ ಕೆಲಸ ಅಂದ್ರೆ ಎಷ್ಟು ನಾವು 4 ಬರ್ತೀವಿ ಸರ್. ನಮ್ಗೆ 7 ತಾಸು ಅಂತ ಕೊಟ್ಟಾರೆ. ಈಗ 9 ಗಂಟೆಗೆ ಹೋಗಿರ್ತೀವಿ. 7 ತಾಸು ಅಂತ ನಮ್ಗೆ ಕನಿಷ್ಠ ವೇತನ ಇಲ್ಲ ಹೇಳ್ರಿ ಸರ್. ಏನು ಇಲ್ರಿ 4,600 ಒಳಗೆ ನಾವು ಏನು ಜೀವನ ಮಾಡ್ಬೇಕ್ರಿ ಸರ್? ನಾವು ಏನಂತ ಮಾಡ್ಬೇಕ್ರಿ? ಈಗ ಒಂದು ಮಕ್ಕಳಿಗೆ ಆರಾಮಿಲ್ಲ ಅಂದ್ರೆ ಒಂದು ದವಾಖಾನಿಗೆ ಹೋದ್ವಿ ಅಂದ್ರೆ ಅಲ್ಲಿ ನಮ್ಗೆ 15-20 ಸಾವಿರ ಬಿಲ್ ಮಾಡ್ತಾರೆ. ನಮ್ಗೆ ಕೊಡಕ್ಕಾಗದ್ರಿ ಸರ್? ನಾವು ಜೀವನ ಮಾಡಕ್ಕಾಗದ್ರಿ ಸರ್? ಇಲ್ರಿ, ಜೀವನ ಮಾಡಕ್ಕಾಗಲಿಲ್ಲ. ನಾವು ಇದನ್ನ ಎಲ್ಲ ರೀತಿಯಿಂದ ನಾವು ಹೋರಾಟ ಮಾಡಿದ್ರಿ ಸರ್. ಹೋರಾಟ ಮಾಡಿದ್ರಿಂದ ಯಾವುದು ನಮಗೆ ರೆಸ್ಪಾನ್ಸ್ ಮಾಡಿಲ್ರಿ ಸರ್. ನಮ್ಗೆ ಯಾವುದು ನಮಗೆ ಕನಿಷ್ಠ 18,000 ಆಗ್ಬೇಕ್ರಿ ಸರ್. 18,000 ಕನಿಷ್ಠ ವೇತನ ಆಗ್ಬೇಕ್ರಿ. ಆಮೇಲೆ ನಮ್ಗೆ PF ಯಾವ್ದು ಇಲ್ರಿ ಸರ್. ನಮ್ಗೆ ಅದು ಬೇಕ್ರಿ, ಗ್ರಾಜ್ಯುಯೇಟ್ ಬೇಕ್ರಿ, ಸೇವಾ ಭದ್ರತೆ ಬೇಕ್ರಿ, ಮೇನ್ ಸೇವಾ ಭದ್ರತೆ ಬೇಕ್ರಿ. ಎಷ್ಟು ತಿಳ್ಕೊಳ್ಳೋ ಸರ್ ನಮ್ಗೆ ಆರೋಗ್ಯ ವಿಮೆ ಬರ್ತಾರೆ. ಅವ್ರ ಬಂದ ಬರೀ ಏನು ಅಡಿಗೆ ಮನೆಗೆ ಏನು ನಾವು ಶಿಕ್ಷಕರು ಕಲಿಸ್ತಾರ ಅಂತ ಹೇಳ್ರಿ. ಅವ್ರ ಬರೀ ಇದು ಮಾಡ್ತಾರೆ ಅವ್ರು. ಯಾಕಂದ್ರೆ ಅಡಿಗೆದಾರಿಗೆ ಒಂದು ಹಂಗಾತು ಹಿಂಗಾತು ಸಾಂಬಾರು ಹಿಂಗಾತು ಅಂತ ಕೇಳ್ತಾರೆ. ಬಂದು 24 ತಾಸು ನಾವು ಎಲ್ಲಿದೆ ಒಲಿ ಮುಂದೆ ಇರ್ತೇವೆ. ಏನಾರ ಆಗಿ ನಾವು ಸತ್ರ ಅಂದ್ರ ಯಾವ್ದು ಇಲ್ರಿ. ಸೇವಾ ಭದ್ರತೆ ಎಲ್ಲಿ ಸುದ್ದಿನ ಸತ್ತರ ಅದಾರಿ, ಎಲ್ಲ ಅದಾರಿ. ಇದ್ರು ಯಾರು ಏನೋ ಒಂದು ನಮ್ಗೆ. ಆದ್ರಿಂದ ನಾವು ಹೆಂಗ್ ಜೀವನ ಮಾಡ್ಬೇಕು ಅನ್ನೋದು ನಮಗೆ ತಿಳಿಲ್ದಾಗ ಐತ್ರಿ ಸರ್. ಒಂದು 23 ವರ್ಷ ಸರ್ವಿಸ್ ಮಾಡ್ತಿದ್ದೀವಿ. ಮಾಡ್ತಿದ್ವಿ. ಆಮೇಲೆ ಪಿಕ್ಚರ್, ಆಮೇಲೆ SDMC ಭಾಳ ದೌರ್ಜನ್ಯ ಒತ್ತಾಯದಿಂದ ನಾನೇ ಸಿಟ್ಟು ಹತ್ತಿ ನಾನು ಬಂದು ಒಂದು 2 ಮಾತು ಮಾತಾಡಿದ್ದೆ. ಹಂಗೆ ಮಾತಾಡಿ ಹಿಂಗೆ ಮಾತಾಡ ಎಮ್ಮ ಅಂತಂದು ನನ್ನ ಮೇಲೆ ಅವಿಶ್ವಾಸದ ಆರೋಪದಿಂದ ನನ್ನ ದೂರು ನೀಡಿದ್ದಾರೆ. ನನಗೆ ಒಂದು ಕಾಲಾವಕಾಶ ಕೊಡಬೇಕಂತ ತಮ್ಮಲ್ಲಿ ಎಲ್ಲರಿಗೂ ಮನವಿ ಮಾಡಿಕೊಡ್ತೀನಿ. ದಯವಿಟ್ಟು ನಾವು ಕೋಳೂರಿಂದ, ಹಾವೇರಿ ಜಿಲ್ಲೆ ಕೋಳೂರು ಗ್ರಾಮ, ರೇಣುಕಮ್ಮ ಕ್ಯಾರ್ಕೊಂಡ್ ಅಂತ ನಾವು
ಇಷ್ಟೆಲ್ಲ ಮಾತಾಡ್ತಾರೆ, ನಮಗೆಲ್ಲ ಸೌಕರ್ಯ ಕೊಡ್ಬೇಕು, ಆಮೇಲೆ ಪೇಮೆಂಟ್ ಆಗಬೇಕು, ನಮಗೆಲ್ಲ ಏನು ಸವಲತ್ತು ಐತೆ ಅನ್ನೋದು ಸರ್ಕಾರದಿಂದ. ಪ್ರತಿಭಟನೆಯಲ್ಲಿ ಎಐಟಿಯುಸಿ ಜಿಲ್ಲಾ ಅಧ್ಯಕ್ಷ ಹನುಮಂತಪ್ಪ ಅಗಸಿಬಾಗಿಲ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸುನಂದ ರೇವಣಕರ್, ಪ್ರೇಮ ಬೂದಾಪುರ್, ಜಿಲ್ಲಾ ಉಪಾಧ್ಯಕ್ಷ ಹನುಮಂತಪ್ಪ ಕಬ್ಬಾರ್, ಖಜಾಂಚಿ ರೇಷ್ಮಾ ಭಾನು ಸೇರಿ ಸುನೀತಾ ಮರಕಳ್ಳಿ, ಕುಸುಮ ಪಾಟೀಲ್, ಲಲಿತಾ ನಾಗನಗೌಡ, ಗಿರಿಜಾ ಕೊಡ್ಲಿವಾಡ, ವನಜಾಕ್ಷಿ ಬದಾಮಗಟ್ಟಿ, ಶಾಂತಾ ಇಳಿಗೇರ, ನೀಲಮ್ಮ ಹೊಸಳ್ಳಿ, ಪಾರ್ವತಿ ಪಾಟೀಲ್, ರೇಖಾ ಕೊಪ್ಪದ, ಸಿಸಿ ಪಾಟೀಲ್, ಶುಕ್ಲಾ ಬಡಿಗೇರ ಹಾಗೂ ಜಿಲ್ಲೆಯ ವಿವಿಧ ತಾಲೂಕುಗಳ ಅಂಗನವಾಡಿ ಕಾರ್ಯಕರ್ತೆಯರು, ಸಹಾಯಕಿಯರು ಹಾಗೂ ಬಿಸಿಯೂಟ ತಯಾರಕರು ಭಾಗವಹಿಸಿದ್ರು. ರವಿರಾಜೇಶ್ ಸಂಶಿ, ಹಾವೇರಿ, ಎಜೆ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.